ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು 9ನೇ ತರಗತಿಯ ಗಣಿತದಲ್ಲಿ ಅಭ್ಯಾಸ 11.3 ಇದರಲ್ಲಿ ಎರಡನೇ ಲೆಕ್ಕ. ಈ ಕೆಳಗಿನ ಶಂಕುವಿನಾಕಾರದ ಪಾತ್ರೆಯ ಸಾಮರ್ಥ್ಯವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಕೊಟ್ಟ. ಒಂದನೇದ್ದು ತ್ರಿಜ್ಯ 7 ಸೆಂಟಿಮೀಟರ್, ಓರೆ ಎತ್ತರ 25 ಸೆಂಟಿಮೀಟರ್. ತ್ರಿಜ್ಯ ಮತ್ತು ಓರೆ ಎತ್ತರ ಕೊಟ್ಟಾರ. ತ್ರಿಜ್ಯ ಮತ್ತು ಓರೆ ಎತ್ತರ ಅಭ್ಯಾಸ 11.3ರಲ್ಲಿ ಎರಡನೇದ್ರೊಳಗ ಒಂದನೇದು ಏನ್ ಕೊಟ್ರಲ್ಲಿ ತ್ರಿಜ್ಯ 7 ಸೆಂಟಿಮೀಟರ್. ಈಗ ನನ್ನ ಜೊತೆನ ಬರ್ಕೊತ ಹೋಗ್ರಿ, ಅಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಈಜಿ ಆಗ್ತದೆ. ಓರೆ ಎತ್ತರ, ಓರೆ ಎತ್ತರ ಎಷ್ಟೈತಿ? 25 ಸೆಂಟಿಮೀಟರ್. ಇಲ್ಲಿ ಓರೆ ಎತ್ತರ ಕೊಟ್ಟಾರ, ಆದ್ರೆ ನಮ್ಮ ಫಾರ್ಮುಲಾದಾಗ ಏನ್ ಬರುತ್ತೆ ನೋಡೋಣ. ಇಲ್ಲೇ ಒಂದು ಶಂಕು, ಇದರದು ತ್ರಿಜ್ಯ ಎಷ್ಟೈತಿ? 7 ಸೆಂಟಿಮೀಟರ್. ಆಮೇಲೆ ಓರೆ ಎತ್ತರ ಅಂತಂದ್ರೆ ಏನದು? ಎಲ್. ಕರೆಕ್ಟಾ? ಎಲ್ ಇಸ್ ಈಕ್ವಲ್ ಟು ಎಷ್ಟಂತ? 25 ಅಂತ. 7 ಸೆಂಟಿಮೀಟರ್ ಅಂದ್ರೆ ರೇಡಿಯಸ್. ತ್ರಿಜ್ಯ 7 ಸೆಂಟಿಮೀಟರ್. ಈಗ ನಮ್ದು ಫಾರ್ಮುಲಾ ಏನೈತಿ? ಈಗ ಏನ್ ಕೇಳ್ಯಾರ ಅವರು? ಘನಫಲ ಪಾತ್ರೆಯ ಸಾಮರ್ಥ್ಯವನ್ನು ಲೀಟರ್ಗಳಲ್ಲಿ ಅಳೆಯಿರಿ ಅಂತ ಹೇಳ್ಯಾರ. ಅಂದ್ರ ಶಂಕುವಿನ ಘನಫಲ ಬೇಕು ನಮಗ. ಏನ್ ಬೇಕು? ಶಂಕುವಿನ ಘನಫಲ. ಫಾರ್ಮುಲಾ ಏನೈತಲ್ಲ? 1/3 πr²h. ಕರೆಕ್ಟಾ? ಈಗ 1/3 π ಅಂತಂದ್ರ 22/7. ಆಮೇಲೆ ಆರ್ ಅಂತಂದ್ರ ಕೊಟ್ಟಾರ ಎಷ್ಟು? ತ್ರಿಜ್ಯ 7. r² ಅಂದ್ರೆ 7 × 7. ಹೆಚ್ ಅಂತಂದ್ರೆ ಇಲ್ಲಿ ನಮ್ಗ ಕೊಟ್ಟಿಲ್ಲ. ಹೆಚ್ ಬದ್ಲಿಗೆ ನಮ್ಗೆ ಏನ್ ಕೊಟ್ಟಾರ? ಇಲ್ಲಿ ಓರೆ ಎತ್ತರ ಕೊಟ್ಟಾರ. ಓರೆ ಎತ್ತರದಿಂದ ನಾವು ಎತ್ತರವನ್ನು ಕಂಡುಹಿಡಿಬೇಕು. ಹೆಂಗ? L² is equal to √ ಏನೈತದು? L is equal to √ r² + h² ಅಂತ ಐತಿ. ಈಗಿಲ್ಲೇ ನಾವು ಎರಡು ಕಡೆ ವರ್ಗ ತೆಗೆದಾಗ ಏನಾಗ್ತತಿ? ಇದು L² ಆಗ್ತತಿ. is equal to ಈ ರೂಟ್ ಹೋಗ್ಬಿಡ್ತೈತಿ. ಅವಾಗ r² + h² ಅಷ್ಟೇ ಹೋಗ್ತೈತಿ. ಈಗ ನಮ್ಗ ಹೆಚ್ ಬೇಕು ಅಂದ್ರೆ ಆರ್ ಈ ಕಡೆ ತಗೊಂಡ್ಬರ್ಬೇಕು. ಏನಾಗ್ತೈತಿ? h² is equal to L² - r². ಅಂದ್ರೆ ಎಲ್ ಅಂತಂದ್ರ 25 ಅದ್ರದ್ದು ಸ್ಕ್ವೇರ್ ಮೈನಸ್ ಆರ್ ಅಂದ್ರೆ 7 ಅದ್ರದ್ದು ಸ್ಕ್ವೇರ್. 25 625 ಮೈನಸ್ 7 49. ಎಷ್ಟು ಉಳಿತು? 576. 576 ಅಂತಂದ್ರ h² is equal to 576. 576. ಆಮೇಲೆ h is equal to √ 576. ಇದು ಹೊರಗಡೆ ಬಂದ್ರ 24 ಆಯ್ತು. ಅಂದ್ರೆ ಈಗ ನಮ್ದು h ಅಂದ್ರೆ ಏನ್ ಸಿಕ್ತಿಲ್ಲ? 24. h is equal to 24 ಅಂದ್ರೆ ಇಲ್ಲಿ ಬರ್ಕೊಡ್ರಿ. ಈಗ 24 ಬಂತು. ಈಗ 1/3. ಈಗ ನೋಡ್ರಿ 7 ಕ್ಯಾನ್ಸಲ್ ಆಯ್ತು. ಆಮೇಲೆ 3 1 3 8 24. ಸೊ 22 7 ಮಾಡ್ರಿ. 154 × 8 ಅಂದ್ರೆ ಎಷ್ಟಾಯ್ತು? ಈಗ 1232. ಇದು ಸೆಂಟಿಮೀಟರ್ ಕ್ಯೂಬ್ ಐತಿ. ಇದನ್ನ ಅವ್ರು ಏನ್ ಹೇಳ್ಯಾರ? ಲೀಟರ್ಗಳೊಳಗ ಮಾಡಂತಂದಾರ. ಕರೆಕ್ಟಾ?
ಲೀಟರ್ದಾಗ ಮಾಡಂತಾರ ಅದನ್ನ. ಸೊ ಅದನ್ನ ಲೀಟರ್ದಾಗ ಮಾಡ್ರಿ. ಲೀಟರ್ದಾಗ ತೋರಿ ಎಷ್ಟಾಗತ್ತೆ ಇಲ್ಲಿ? ಎಷ್ಟಾಯ್ತಿಲ್ಲ? ಲೀಟರ್ದೊಳಗೆ ಮಾಡ್ಕೊಡ್ರಿ. ಲೀಟರ್ ಅಂತಂದ್ರೆ ಎಷ್ಟಿತ್ತು? 154 ಇಂಟು 8 1232 ಸೆಂಟಿಮೀಟರ್ ಕ್ಯೂಬ್. ಇದನ್ನ ಲೀಟರ್ಗಳಲ್ಲಿ ಮಾಡೋಣ ಅಂತಂದ್ರೆ 1232 ಇದು ಡಿವೈಡೆಡ್ ಬೈ 1000 ಮಾಡ್ಬೇಕು. ಈಗ ಎಷ್ಟು ಬರ್ತೈತಿ? 3 0. ಇಲ್ಲೇ 3 0 ಅದಾವಂದ್ರ 3 ಸಂಖ್ಯೆಗಳನ್ನ ಬಿಟ್ಟ ಪಾಯಿಂಟ್ ಕೊಡ್ಬೇಕು. ಅಂದ್ರೆ 1.232 ಲೀಟರ್ಸ್. ಇದು ನಿಮ್ಮ ಉತ್ತರ.